ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಂಗಳೂರಲ್ಲಿ ಅತಿ ದೊಡ್ಡ ಡ್ರಗ್ ದಂಧೆ ಬಯಲಾಗಿದೆ. ಈಗ 6 ಕೋಟಿ ಮೌಲ್ಯದ 6 ಕೆಜಿಗೂ ಅಧಿಕ MDMA ಡ್ರಗ್ಸ್ ಅನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಡ್ರಗ್ ದಂಧೆ ಬಯಲಿಗೆಳೆದ ಮಂಗಳೂರು ಸಿಸಿಬಿ ಪೊಲೀಸರು. ಡ್ರಗ್ ದಂಧೆ ಬಯಲಿಗೆಳೆದಿದ್ದಾರೆ ಮಂಗಳೂರಿನ ಸಿಸಿಬಿ ಪೊಲೀಸರು. ನೈಜೀರಿಯಾ ಪ್ರಜೆಯನ್ನ ಬೆಂಗಳೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ. ಖಾಕಿ ಪಡೆ ಮಂಗಳೂರು ಇತಿಹಾಸದಲ್ಲೇ ಅತಿ ದೊಡ್ಡ ಕಾರ್ಯಾಚರಣೆ ಇದು. ಬಿಸ್ಕೆಟ್ ಪ್ಯಾಕೆಟ್, ಗುಟ್ಕಾ, ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಡ್ರಗ್ ದಂಧೆ ನಡೀತಾ ಇದೆ. 17 ಸಿಮ್ ಕಾರ್ಡ್ಗಳನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳಿಂದ. ಮಂಗಳೂರಿನಲ್ಲಿ ಅತಿ ದೊಡ್ಡ ಡ್ರಗ್ ದಂಧೆನ ಈಗ ಬಯಲಿಗೆಳೆದಿದ್ದಾರೆ ಮಂಗಳೂರಿನ ಪೊಲೀಸರು. ಅದು ಕೂಡ ಮಂಗಳೂರಿನ ಇತಿಹಾಸದಲ್ಲೇ ಅತಿ ದೊಡ್ಡ ಒಂದು ಡ್ರಗ್ ದಂಧೆಯನ್ನ ಬಯಲಿಗೆಳೆದಿರುವಂಥದ್ದು. ಇದೇ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಇದೇ ಭೂಪ, ಇದೇ ಆರೋಪಿ ಇದರಲ್ಲಿ ಈಗ ಸಿಕ್ಕಾಕೊಂಡಿದ್ದಾನೆ. 6 ಕೋಟಿ ಕಡಿಮೆನಾ? ಒಬ್ಬ ಯಾವ ರೀತಿಯಾಗಿ ಇವರೆಲ್ಲ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಸ್ಕೆಟ್ ಪ್ಯಾಕೆಟ್ ಅಲ್ಲೂ ಕೂಡ ಡ್ರಗ್ ದಂಧೆ ನೋಡಿ. ಮೊನ್ನೆ ಅಷ್ಟೇ ಗಮನಿಸ್ತಾ ಇದ್ವಿ, ಬೆಂಗಳೂರಿನಲ್ಲಿ ಅಂಚೆಯಲ್ಲೂ ಕೂಡ ಇವರದ್ದು ಈ ಗಾಂಜಾ ಎಲ್ಲ ಸಪ್ಲೈ ಆಗ್ತಾ ಇದೆ, ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಯಾವ ತರನಾಗಿ ಇವರು ಡ್ರಗ್ಸ್ ಅನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ನೋಡಿ. ಬಿಸ್ಕೆಟ್ ಪ್ಯಾಕೆಟ್ ನಲ್ಲಿ ಅತಿ ದೊಡ್ಡ ಈಗ ಡ್ರಗ್ ದಂಧೆ ಬಟಾ ಬಯಲಾಗಿದೆ. ಡ್ರಗ್ ಅನ್ನ ನಿರ್ಮೂಲನೆ ಮಾಡಬೇಕು ಎನ್ನುವಂಥದ್ದು ಕೂಡ ಮಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಸಂಚಲನಕಾರಿ ಕ್ರಿಯೇಟ್ ಕೂಡ ಆಗಿರುವಂಥದ್ದು. ಈಗ ದೊಡ್ಡ ದಂಧೆಯನ್ನೀಗ ಬಯಲಿಗೆಳೆದಿದ್ದಾರೆ ಮಂಗಳೂರಿನ ಪೊಲೀಸರು. ವಾರ ಹಿಂದೆ ಮಂಗಳೂರು ಈಸ್ಟ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಹೈದರ್ ಅಲಿ ಅಂತವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಹೈದರ್ ಅಲಿಯಿಂದ ನಾವು ಸುಮಾರು ಒಂದು 15 ಗ್ರಾಮ್ MDMA ಸೀಸ್ ಮಾಡಿದ್ದೀವಿ. ಆದ ನಂತರ ಹೈದರ್ ಅಲಿದು ಈಸ್ ಎ ಲೋಕಲ್ ಪೆಡ್ಲರ್. ಅದರದ್ದು ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರದ್ದು ಎಲ್ಲಿಂದ ತಂದಿದ್ದಾರೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಸಪ್ಲೈಯರ್ ಯಾರು, ಇದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡುವಾಗ ಭಾಳಷ್ಟು ನಾವು ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಕೆಲವು ತಾಂತ್ರಿಕ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಸೊ ಆ ಮಧ್ಯದಲ್ಲಿ ಅವ್ರದ್ದು 3-4 ಸಹಯೋಗಿಗಳದ್ದು ಹೆಸರು ನಮಗೆ ಗೊತ್ತಾಯಿತು. ಆ ಸಹಯೋಗಿಗಳಿಗೂ ಕೂಡ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಈಗ ಮಾಡ್ತಾಯಿದ್ದೀವಿ. ಕೆಲವು ಅವ್ರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀವಿ. ಆ ಡೀಟೇಲ್ಸ್ ಸಮಯದಲ್ಲಿ ಒಂದು ನಮಗೆ ಬ್ಯಾಂಕ್ ಡೀಟೇಲ್ಸ್ ಸಿಗ್ತದೆ. ಆ ಬ್ಯಾಂಕ್ ಡೀಟೇಲ್ ಆಧಾರ ಮೇಲೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಆ ಕೇಸಿಗೆ ಇನ್ವೆಸ್ಟಿಗೇಷನ್ ತಮ್ಮ ಕೈಗೆ ತಗೊಳ್ತಾರೆ. ಆದ ನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಆಧಾರ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಹಣ ಯಾರ್ಯಾರಿಗೆ ರಿಸೀವ್ ಆಗಿದೆ, ಯಾರ್ಯಾರು ಏನು ಮಾಡ್ತಾ ಇದ್ದಾರೆ. ಆ್ಯಂಡ್ ಆನ್ ಅ ಡೀಪರ್ ಅನಾಲಿಸಿಸ್ ವಿ ಫೌಂಡ್ ದಟ್ ಒನ್ ನೈಜೀರಿಯನ್ ಪರ್ಸನಾಲಿಟಿ ವಾಸ್ ಇನ್ವಾಲ್ವ್ಡ್ ಇನ್ ದಿಸ್. ಒಂದು ವಾರ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಹೇಗೆ ಸಿಕ್ಕಾಕೊಂಡ ಈ ಆರೋಪಿ ಅಂತ? ನಿಕೇಶ್, ಮಂಗಳೂರಿನ ಇತಿಹಾಸದಲ್ಲಿ ಅತ್ಯಂತ ದೊಡ್ಡವಾದಂತಹ ಡ್ರಗ್ ದಂಧೆಯನ್ನು ಸಿಸಿಬಿ ಪೊಲೀಸರು ಬಯಲಿಗೆ ಎಳೆದಿರುವಂತದ್ದು. ಅಂದ್ರೆ ಆ ಮಂಗಳೂರಿನಲ್ಲಿ ಡ್ರಗ್ ಮಾಫಿಯಾ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿತ್ತು. ಅಂದ್ರೆ ಇದಕ್ಕೋಸ್ಕರವಾಗಿ ಸಾಕಷ್ಟು ಯುವಕರು ಬಲಿಯಾಗಿದ್ರು. ಪ್ರಮುಖವಾಗಿ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಮಂಗಳೂರಿಗೆ ಆಗಮಿಸಿದಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಡ್ರಗ್ ಎಡಿಕ್ಟ್ ಆಗಿ ಬಲಿಪಶುಗಳಾಗಿದ್ರು. ಹೀಗಾಗಿ ಸಾರ್ವಜನಿಕ ವಲಯಗಳಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು ಮತ್ತು ಪೊಲೀಸರು ಇದನ್ನು ಮಟ್ಟ ಹಾಕಬೇಕು ಅನ್ನುವಂತ ಒಂದು ಬಹಳಷ್ಟು ಒತ್ತಾಯ ಇತ್ತು. ಹೀಗಾಗಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಅಂದ್ರೆ ಆರಂಭದಲ್ಲಿ ಹೈದರ್ ಅನ್ನುವಂಥವನು ವಶಕ್ಕೆ ಪಡೆಯಲಾಗಿತ್ತು. ಹೈದರ್ ಅನ್ನುವಂಥವನ ಅಂದ್ರೆ ಆತನನ್ನು ವಿಚಾರಣೆ ಮಾಡಿದಾಗ ಈ ರೀತಿಯಾಗಿ ಡ್ರಗ್ ಜಾಲ ಬೆಳಿಗ್ಗೆ ಬಂದಿರುವಂತದ್ದು, ಬೆಂಗಳೂರಿನಿಂದ ಈ ರೀತಿಯಾಗಿ ಡ್ರಗ್ ಸಪ್ಲೈ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸಿಸಿಬಿ ಪೊಲೀಸರು ಬೆಂಗಳೂರಿಗೆ ಹೋದಾಗ ಅಲ್ಲಿ ನೈಜೀರಿಯಾ ಪ್ರಜೆ ಒಬ್ಬ ಇದ್ದ. ಆತನಿಂದ ಸುಮಾರು 6 ಕೋಟಿ ಮೌಲ್ಯದ ಡ್ರಗ್ ಅನ್ನು ವಶಪಡಿಸಿಕೊಂಡಿರುವಂತದ್ದು. ಜೊತೆಗೆ 17 ಸಿಮ್, ಮೊಬೈಲ್ಗಳು ಇವುಗಳನ್ನೆಲ್ಲವನ್ನು ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಜೊತೆಗೆ ನೈಜೀರಿಯಾ ಪ್ರಜೆಯನ್ನು ಈಗಾಗಲೇ ವಶಕ್ಕೆ ತೆಗೆದುಕೊಂಡು ಈತನನ್ನು ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈತ ನೈಜೀರಿಯಾ ಪ್ರಜೆ ಏನಿದ್ದಾನೆ, ಈತ ಬೆಂಗಳೂರಿನಲ್ಲಿ ಇದಕ್ಕಾಗಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇದ್ದುಕೊಂಡು ಈ ರೀತಿಯಾದಂತಹ ವ್ಯವಹಾರಗಳನ್ನು ಮಾಡ್ತಾ ಇದ್ದ. ಚಿಪ್ಸ್ ಪ್ಯಾಕೆಟ್ ಮತ್ತು ಬಿಸ್ಕೆಟ್ ಪ್ಯಾಕೆಟ್ ಏನಿದೆ ಇದರಲ್ಲಿ ಈತ ಈ ಡ್ರಗ್ ಗಳನ್ನು ತುಂಬಿಸಿಕೊಂಡು ಕಸದ ಬುಟ್ಟಿಯಲ್ಲಿ ಇಟ್ಟು ಬರ್ತಾ ಇದ್ದ. ಅದನ್ನ ಬಳಿಕ ಡ್ರಗ್ ಪೆಡ್ಲರ್ ಗಳಿಗೆ ಲೊಕೇಶನ್ ಮತ್ತು ಫೋಟೋವನ್ನು ಕಳಿಸ್ತಾ ಇದ್ದ. ಅಲ್ಲಿಂದ ಡ್ರಗ್ ಪೆಡ್ಲರ್ ಗಳು ಅದನ್ನು ತಂದು ಕನ್ಸ್ಯೂಮರ್ ಗಳಿಗೆ ಅದನ್ನು ವಿತರಣೆ ಮಾಡ್ತಾ ಇದ್ದು. ಈ ರೀತಿಯಾಗಿ ಡ್ರಗ್
ಜಾಲ ಬಹಳಷ್ಟು ವಿಸ್ತರಿಸಿತ್ತು. ಹೀಗಾಗಿ ಸಿಸಿಬಿ ಪೊಲೀಸರು ಈಗ ಕಾರ್ಯಾಚರಣೆ ಮಾಡಿ ಆ ನೈಜೀರಿಯಾ ಪ್ರಜೆ ಮತ್ತು ಆತನಲ್ಲಿದ್ದಂತಹ 6 ಕೋಟಿ ಮೌಲ್ಯದ ಏನು ಡ್ರಗ್ ಅನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು. ಸದ್ಯ ಈ ಒಂದು ಸಿಸಿಬಿ ಪೊಲೀಸರ ಕಾರ್ಯಾಚರಣೆಗೆ ಮಂಗಳೂರಿನಲ್ಲಿ ವ್ಯಾಪಕವಾದಂತಹ ಪ್ರಶಂಸೆ ಕೂಡ ವ್ಯಕ್ತ ಆಗಿದೆ. ಯಾಕಂದ್ರೆ ಯುವಕರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಡ್ರಗ್ ಅಡಿಕ್ಟ್ ಆಗಿ ಇದಕ್ಕೆ ಬಲಿಪಶು ಆಗ್ತಾ ಇದ್ರು. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಮಂಗಳೂರಿನಲ್ಲಿ ರಾತ್ರಿ ಆದ ಸಾಕು ಈ ಒಂದು ಡ್ರಗ್ ಜಾಲ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿಗೆ ತೆರೆದುಕೊಳ್ತಿತ್ತು. ಈಗ ಸದ್ಯ ನಿಟ್ಟುಸಿರು ಬಿಡುವಂತಾಗಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಂಗಳೂರಲ್ಲಿ ಅತಿ ದೊಡ್ಡ ಡ್ರಗ್ ದಂಧೆ ಬಯಲಾಗಿದೆ. ಈಗ 6 ಕೋಟಿ ಮೌಲ್ಯದ 6 ಕೆಜಿಗೂ ಅಧಿಕ MDMA ಡ್ರಗ್ಸ್ ಅನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಡ್ರಗ್ ದಂಧೆ ಬಯಲಿಗೆಳೆದ ಮಂಗಳೂರು ಸಿಸಿಬಿ ಪೊಲೀಸರು. ಡ್ರಗ್ ದಂಧೆ ಬಯಲಿಗೆಳೆದಿದ್ದಾರೆ ಮಂಗಳೂರಿನ ಸಿಸಿಬಿ ಪೊಲೀಸರು. ನೈಜೀರಿಯಾ ಪ್ರಜೆಯನ್ನ ಬೆಂಗಳೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಖಾಕಿ ಪಡೆ. ಮಂಗಳೂರು ಇತಿಹಾಸದಲ್ಲೇ ಅತಿ ದೊಡ್ಡ ಕಾರ್ಯಾಚರಣೆ ಇದು. ಬಿಸ್ಕೆಟ್ ಪ್ಯಾಕೆಟ್, ಗುಟ್ಕಾ, ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಡ್ರಗ್ ದಂಧೆ ನಡೀತಾ ಇದೆ. 17 ಸಿಮ್ ಕಾರ್ಡ್ಗಳನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳಿಂದ. ಮಂಗಳೂರಿನಲ್ಲಿ ಅತಿ ದೊಡ್ಡ ಡ್ರಗ್ ದಂಧೆನ ಈಗ ಬಯಲಿಗೆಳೆದಿದ್ದಾರೆ ಮಂಗಳೂರಿನ ಪೊಲೀಸರು. ಅದು ಕೂಡ ಮಂಗಳೂರಿನ ಇತಿಹಾಸದಲ್ಲೇ ಅತಿ ದೊಡ್ಡ ಒಂದು ಡ್ರಗ್ ದಂಧೆಯನ್ನ ಬಯಲಿಗೆಳೆದಿರುವಂಥದ್ದು. ಇದೇ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಇದೇ ಭೂಪ, ಇದೇ ಆರೋಪಿ ಇದರಲ್ಲಿ ಈಗ ಸಿಕ್ಕಾಕೊಂಡಿದ್ದಾನೆ. 6 ಕೋಟಿ ಕಡಿಮೆನಾ? ಒಬ್ಬ ಯಾವ ರೀತಿಯಾಗಿ ಇವರೆಲ್ಲ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಬಿಸ್ಕೆಟ್ ಪ್ಯಾಕೆಟ್ ಅಲ್ಲೂ ಕೂಡ ಡ್ರಗ್ ದಂಧೆ ನೋಡಿ. ಮೊನ್ನೆ ಅಷ್ಟೇ ಗಮನಿಸ್ತಾ ಇದ್ವಿ, ಬೆಂಗಳೂರಿನಲ್ಲಿ ಅಂಚೆಯಲ್ಲೂ ಕೂಡ ಇವರದ್ದು ಈ ಗಾಂಜಾ ಎಲ್ಲ ಸಪ್ಲೈ ಆಗ್ತಾ ಇದೆ, ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಯಾವ ತರನಾಗಿ ಇವರು ಡ್ರಗ್ಸ್ ಅನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ರು ಅಂತ ನೋಡಿ. ಬಿಸ್ಕೆಟ್ ಪ್ಯಾಕೆಟ್ ನಲ್ಲಿ ಅತಿ ದೊಡ್ಡ ಈಗ ಡ್ರಗ್ ದಂಧೆ ಬಟಾ ಬಯಲಾಗಿದೆ. ಡ್ರಗ್ ಅನ್ನ ನಿರ್ಮೂಲನೆ ಮಾಡಬೇಕು ಎನ್ನುವಂಥದ್ದು ಕೂಡ ಮಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಸಂಚಲನಕಾರಿ ಕ್ರಿಯೇಟ್ ಕೂಡ ಆಗಿರುವಂಥದ್ದು. ಈಗ ದೊಡ್ಡ ದಂಧೆಯನ್ನೀಗ ಬಯಲಿಗೆಳೆದಿದ್ದಾರೆ ಮಂಗಳೂರಿನ ಪೊಲೀಸರು. ವಾರ ಹಿಂದೆ ಮಂಗಳೂರು ಈಸ್ಟ್ ಸ್ಟೇಷನ್ ವ್ಯಾಪ್ತಿದಲ್ಲಿ ಒಬ್ಬ ಹೈದರ್ ಅಲಿ ಅಂತವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಹೈದರ್ ಅಲಿಯಿಂದ ನಾವು ಸುಮಾರು ಒಂದು 15 ಗ್ರಾಮ್ MDMA ಸೀಸ್ ಮಾಡಿದ್ದೀವಿ. ಆದ ನಂತರ ಹೈದರ್ ಅಲಿದು ಈಸ್ ಎ ಲೋಕಲ್ ಪೆಡ್ಲರ್. ಅದರದ್ದು ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರದ್ದು ಎಲ್ಲಿಂದ ತಂದಿದ್ದಾರೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಪ್ಲೈಯರ್ ಯಾರು, ಇದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡುವಾಗ ಭಾಳಷ್ಟು ನಾವು ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಕೆಲವು ತಾಂತ್ರಿಕ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಸೊ ಆ ಮಧ್ಯದಲ್ಲಿ ಅವ್ರದ್ದು 3-4 ಸಹಯೋಗಿಗಳದ್ದು ಹೆಸರು ನಮಗೆ ಗೊತ್ತಾಯಿತು. ಆ ಸಹಯೋಗಿಗಳಿಗೂ ಕೂಡ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಈಗ ಮಾಡ್ತಾಯಿದ್ದೀವಿ. ಕೆಲವು ಅವ್ರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀವಿ. ಆ ಡೀಟೇಲ್ಸ್ ಸಮಯದಲ್ಲಿ ಒಂದು ನಮಗೆ ಬ್ಯಾಂಕ್ ಡೀಟೇಲ್ಸ್ ಸಿಗ್ತದೆ. ಆ ಬ್ಯಾಂಕ್ ಡೀಟೇಲ್ ಆಧಾರ ಮೇಲೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಆ ಕೇಸಿಗೆ ಇನ್ವೆಸ್ಟಿಗೇಷನ್ ತಮ್ಮ ಕೈಗೆ ತಗೊಳ್ತಾರೆ. ಆದ ನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಆಧಾರ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಹಣ ಯಾರ್ಯಾರಿಗೆ ರಿಸೀವ್ ಆಗಿದೆ, ಯಾರ್ಯಾರು ಏನು ಮಾಡ್ತಾ ಇದ್ದಾರೆ. ಆ್ಯಂಡ್ ಆನ್ ಅ ಡೀಪರ್ ಅನಾಲಿಸಿಸ್ ವಿ ಫೌಂಡ್ ದಟ್ ಒನ್ ನೈಜೀರಿಯನ್ ಪರ್ಸನಾಲಿಟಿ ವಾಸ್ ಇನ್ವಾಲ್ವ್ಡ್ ಇನ್ ದಿಸ್. ಒಂದು ವಾರ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಹೇಗೆ ಸಿಕ್ಕಾಕೊಂಡ ಈ ಆರೋಪಿ ಅಂತ? ನಿಕೇಶ್, ಮಂಗಳೂರಿನ ಇತಿಹಾಸದಲ್ಲಿ ಅತ್ಯಂತ ದೊಡ್ಡವಾದಂತಹ ಡ್ರಗ್ ದಂಧೆಯನ್ನು ಸಿಸಿಬಿ ಪೊಲೀಸರು ಬಯಲಿಗೆ ಎಳೆದಿರುವಂತದ್ದು. ಅಂದ್ರೆ ಮಂಗಳೂರಿನಲ್ಲಿ ಡ್ರಗ್ ಮಾಫಿಯಾ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿತ್ತು. ಅಂದ್ರೆ ಇದಕ್ಕೋಸ್ಕರವಾಗಿ ಸಾಕಷ್ಟು ಯುವಕರು ಬಲಿಯಾಗಿದ್ರು. ಪ್ರಮುಖವಾಗಿ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಮಂಗಳೂರಿಗೆ ಆಗಮಿಸಿದಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಡ್ರಗ್ ಎಡಿಕ್ಟ್ ಆಗಿ ಬಲಿಪಶುಗಳಾಗಿದ್ರು. ಹೀಗಾಗಿ ಸಾರ್ವಜನಿಕ ವಲಯಗಳಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು ಮತ್ತು ಪೊಲೀಸರು ಇದನ್ನು ಮಟ್ಟ ಹಾಕಬೇಕು ಅನ್ನುವಂತ ಒಂದು ಬಹಳಷ್ಟು ಒತ್ತಾಯ ಇತ್ತು. ಹೀಗಾಗಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಅಂದ್ರೆ ಆರಂಭದಲ್ಲಿ ಹೈದರ್ ಅನ್ನುವಂತವನು ವಶಕ್ಕೆ ಪಡೆಯಲಾಗಿತ್ತು. ಹೈದರ್ ಅನ್ನುವಂತವನ ಅಂದ್ರೆ ಆತನನ್ನು ವಿಚಾರಣೆ ಮಾಡಿದಾಗ ಈ ರೀತಿಯಾಗಿ ಡ್ರಗ್ ಜಾಲ ಬೆಳಿಗ್ಗೆ ಬಂದಿರುವಂತದ್ದು, ಬೆಂಗಳೂರಿನಿಂದ ಈ ರೀತಿಯಾಗಿ ಡ್ರಗ್ ಸಪ್ಲೈ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸಿಸಿಬಿ ಪೊಲೀಸರು ಬೆಂಗಳೂರಿಗೆ ಹೋದಾಗ ಅಲ್ಲಿ ನೈಜೀರಿಯಾ ಪ್ರಜೆ ಒಬ್ಬ ಇದ್ದ. ಆತನಿಂದ ಸುಮಾರು 6 ಕೋಟಿ ಮೌಲ್ಯದ ಡ್ರಗ್ ಅನ್ನು ವಶಪಡಿಸಿಕೊಂಡಿರುವಂತದ್ದು. ಜೊತೆಗೆ 17 ಸಿಮ್, ಮೊಬೈಲ್ಗಳು ಇವುಗಳನ್ನೆಲ್ಲವನ್ನು ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಜೊತೆಗೆ ನೈಜೀರಿಯಾ ಪ್ರಜೆಯನ್ನು ಈಗಾಗಲೇ ವಶಕ್ಕೆ ತೆಗೆದುಕೊಂಡು ಈತನನ್ನು ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈತ ನೈಜೀರಿಯಾ ಪ್ರಜೆ ಏನಿದ್ದಾನೆ, ಈತ ಬೆಂಗಳೂರಿನಲ್ಲಿ ಇದಕ್ಕಾಗಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇದ್ದ. ಅಪಾರ್ಟ್ಮೆಂಟ್ ನಲ್ಲಿ ಇದ್ದುಕೊಂಡು ಈ ರೀತಿಯಾದಂತಹ
ವ್ಯವಹಾರಗಳನ್ನು ಮಾಡ್ತಾ ಇದ್ದ. ಚಿಪ್ಸ್ ಪ್ಯಾಕೆಟ್ ಮತ್ತು ಬಿಸ್ಕೆಟ್ ಪ್ಯಾಕೆಟ್ ಏನಿದೆ ಇದರಲ್ಲಿ ಈತ ಈ ಡ್ರಗ್ ಗಳನ್ನು ತುಂಬಿಸಿಕೊಂಡು ಕಸದ ಬುಟ್ಟಿಯಲ್ಲಿ ಇಟ್ಟು ಬರ್ತಾ ಇದ್ದ. ಅದನ್ನ ಬಳಿಕ ಡ್ರಗ್ ಪೆಡ್ಲರ್ ಗಳಿಗೆ ಲೊಕೇಶನ್ ಮತ್ತು ಫೋಟೋವನ್ನು ಕಳಿಸ್ತಿದ್ದ. ಅಲ್ಲಿಂದ ಡ್ರಗ್ ಪೆಡ್ಲರ್ ಗಳು ಅದನ್ನು ತಂದು ಕನ್ಸ್ಯೂಮರ್ ಗಳಿಗೆ ಅದನ್ನು ವಿತರಣೆ ಮಾಡ್ತಾ ಇದ್ದು. ಈ ರೀತಿಯಾಗಿ ಡ್ರಗ್ ಜಾಲ ಬಹಳಷ್ಟು ವಿಸ್ತರಿಸಿತ್ತು. ಹೀಗಾಗಿ ಸಿಸಿಬಿ ಪೊಲೀಸರು ಈಗ ಕಾರ್ಯಾಚರಣೆ ಮಾಡಿ ನೈಜೀರಿಯಾ ಪ್ರಜೆ ಮತ್ತು ಆತನಲ್ಲಿದ್ದಂತ 6 ಕೋಟಿ ಮೌಲ್ಯದ ಏನು ಡ್ರಗ್ ಅನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು. ಸದ್ಯ ಈ ಒಂದು ಸಿಸಿಬಿ ಪೊಲೀಸರ ಕಾರ್ಯಾಚರಣೆಗೆ ಮಂಗಳೂರಿನಲ್ಲಿ ವ್ಯಾಪಕವಾದಂತಹ ಪ್ರಶಂಸೆ ಕೂಡ ವ್ಯಕ್ತ ಆಗಿದೆ. ಯಾಕಂದ್ರೆ ಯುವಕರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಡ್ರಗ್ ಅಡಿಕ್ಟ್ ಆಗಿ ಇದಕ್ಕೆ ಬಲಿಪಶು ಆಗ್ತಾ ಇದ್ರು. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಮಂಗಳೂರಿನಲ್ಲಿ ರಾತ್ರಿ ಆದ ಸಾಕು ಈ ಒಂದು ಡ್ರಗ್ ಜಾಲ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿಗೆ ತೆರೆದುಕೊಳ್ತಿತ್ತು. ಈಗ ಸದ್ಯ ನಿಟ್ಟುಸಿರು ಬಿಡುವಂತಾಗಿದೆ. ನಿಕೇಶ್. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗೆ.